Hi friends, complete English grammar. ಪ್ರಿವಿಯಸ್ ವಿಡಿಯೋದಲ್ಲಿ ಸೆಂಟೆನ್ಸ್ ಮತ್ತೆ ಟೈಪ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ನೌನ್ ಮತ್ತೆ ಅದರ ಕೈಂಡ್ಸ್ ಆಫ್ ನೌನ್ ಇದೆ ಚೆಕ್ ಮಾಡೋಣ. ನೌನ್ ಅಂಡ್ ಕೈಂಡ್ಸ್ ಆಫ್ ನೌನ್. ಓಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Noun. Noun is a name of person, place, things, animals or idea. Today, noun is a name and all names are itself is noun. So, ಎಲ್ಲದಕ್ಕೂ ಐಡೆಂಟಿಫೈ ಮಾಡೋಕೆ ಒಂದು ಐಡೆಂಟಿಫೈರ್ ಬೇಕಾಗುತ್ತೆ. ಒಂದು ವ್ಯಕ್ತಿನ ಐಡೆಂಟಿಫೈ ಮಾಡೋಕೆ, ಒಂದು ಸ್ಥಳನ ಐಡೆಂಟಿಫೈ ಮಾಡೋಕೆ, ವಸ್ತು, ಪ್ರಾಣಿ, ಒಂದು ವಿಚಾರನ ಐಡೆಂಟಿಫೈ ಮಾಡೋಕೆ ಅದಕ್ಕೊಂದು ಹೆಸರಿಟ್ಟಿರ್ತೀವಿ ಅಂಡ್ ಆ ಹೆಸರಿಗೆ ನಾವು ನೌನ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾಮಪದ ಅಂತೇಳಿ. ಸೊ ದೇರ್ ಆರ್ 5 ಕೈಂಡ್ಸ್ ಆಫ್ ನೌನ್: ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮೆಟೀರಿಯಲ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್. ಸೊ ಪ್ರಾಪರ್ ನೌನ್ ಅಂಕಿತ ನಾಮಪದ, ಕಾಮನ್ ನೌನ್ ರೂಢ ನಾಮಪದ, ಕಲೆಕ್ಟಿವ್ ನೌನ್ ಸಮುದಾಯ ವಾಚಕ ನಾಮಪದ, ಮೆಟೀರಿಯಲ್ ನೌನ್ ವಸ್ತು ನಾಮಪದ, ಅಬ್ಸ್ಟ್ರಾಕ್ಟ್ ನೌನ್ ಭಾವನಾಮ ನಾಮಪದ. ಓಕೆ, ಈ ಒಂದೊಂದು ಟೈಪ್ಸ್ ಆಫ್ ನೌನ್ ಏನಿದೆ, ಕೈಂಡ್ಸ್ ಆಫ್ ನೌನ್ ಇದೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ಪ್ರಾಪರ್ ನೌನ್. The name of some particular person, place or a thing is called proper noun. ಹೆಸರು ಏನಿರುತ್ತೆ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ, ಆ ಸ್ಪೆಸಿಫಿಕ್ ಪ್ಲೇಸ್ ಬಗ್ಗೆ, ಆ ಸ್ಪೆಸಿಫಿಕ್ ವಸ್ತುವಿಗೆ ಒಂದು ಹೆಸರು ಇರುತ್ತೆ. ಆ ಹೆಸರಿಗೆ ನಾವು ಪ್ರಾಪರ್ ನೌನ್ ಅಂತ ಕರಿಬೇಕು. ಸೊ ಎಕ್ಸಾಂಪಲ್ ನೋಡಿ, ಪರ್ಸನ್ ಅಂತ ತಗೊಂಡಾಗ, ವ್ಯಕ್ತಿ ಅಂತ ತಗೊಂಡಾಗ ಹೆಸರುಗಳಿದೆ ಲೈಕ್ ಸಾನ್ವಿ, ಶರಣ್, ಅಶ್ವಿನಿ, ಸಾತ್ವಿಕ್. ಇವೆಲ್ಲ ಏನಂತೆ ನಾವು ಇಂಡಿವಿಜುವಲ್ ಆರ್ ಸ್ಪೆಸಿಫಿಕ್ ಪರ್ಸನ್ ನೇಮ್ ಅಂಡ್ ಕನ್ಸಿಡರ್ ಟು ಬಿ ಪ್ರಾಪರ್ ನೌನ್. ಇದಕ್ಕೆ ನಾವು ಪ್ರಾಪರ್ ನೌನ್ ಅಂತ ಕರಿಬೇಕಾಗುತ್ತೆ. ಪ್ಲೇಸ್ ಅಂತ ಬಂದಾಗ ವಿಜಯಪುರ್, ಕರ್ನಾಟಕ, ಇಂಡಿಯಾ, ಏಷ್ಯಾ, ದ ಗಂಗಾ. ದೀಸ್ ಆರ್ ಸ್ಪೆಸಿಫಿಕ್ ನೇಮ್. ಇವೆಲ್ಲ ಹೆಸರು ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಸಿಟಿ ಹೆಸರು ಇರ್ಬೋದು, ಒಂದು ರಾಜ್ಯದ ಹೆಸರು ಇರ್ಬೋದು. ಆ ಸ್ಪೆಸಿಫಿಕ್ ನೇಮ್ ಇದ್ರೆ ಅದಕ್ಕೆ ನಾವು ಏನಂತ ಕರಿಬೇಕು, ಪ್ರಾಪರ್ ನೌನ್ ಅಂತ ಕರಿಬೇಕು. ಈಗ ವಸ್ತು ಅಂತ ತಗೊಂಡಾಗ ನೋಡಿ, ಪಾರ್ಲೆಜಿ, ಸ್ವಿಫ್ಟ್ ಡಿಸೈರ್, ಓಕೆ, ರೆನಾಲ್ಡ್ಸ್ ಪೆನ್, ಮೋಟೋರೋಲಾ G5 S+. ಸೊ ಇದು ಸ್ಪೆಸಿಫಿಕ್ ನೇಮ್ ಇದೆ ಅಂಡ್ ದೀಸ್ ಸ್ಪೆಸಿಫಿಕ್ ನೇಮ್ಸ್ ಆಫ್ ಪರ್ಟಿಕ್ಯುಲರ್ ಥಿಂಗ್ ಈಸ್ ಕಾಲ್ಡ್ ಆಸ್ ಪ್ರಾಪರ್ ನೌನ್. ಎಕ್ಸಾಂಪಲ್ ವಿತ್ ಇಮೇಜಸ್ ಮುಖಾಂತರ ನೋಡಿ, ನಾನು 3 ಇಮೇಜ್ ಇದೆ. ಈಗ ಆ 3 ಇಮೇಜಸ್ ನೋಡಿದ ತಕ್ಷಣ ನೀವು ಹೇಳ್ತೀರಾ ಅವರ ಸ್ಪೆಸಿಫಿಕ್ ಹೆಸರು, ಆ ಸ್ಥಳದ ಸ್ಪೆಸಿಫಿಕ್ ಹೆಸರು, ಆ ವಸ್ತುವಿನ ಸ್ಪೆಸಿಫಿಕ್ ಹೆಸರು ಹೇಳ್ತೀರಾ ಅಂಡ್ ಆ ಹೆಸರಿಗೆ ನಾವೇನಂತ ಕರಿಬೇಕು, ಪ್ರಾಪರ್ ನೌನ್ ಅಂತ ಕರಿಬೇಕು. ಎಕ್ಸಾಂಪಲ್ ಪರ್ಸನ್ ಅಂತ ತಗೊಂಡಾಗ ಪರ್ಸನ್, ಪ್ಲೇಸ್, ಥಿಂಗಿಗೆ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಪರ್ಸನ್ ಅಂತ ತಗೊಂಡಾಗ ಪುನೀತ್ ರಾಜ್ಕುಮಾರ್ ಸರ್ ಇಮೇಜ್ ಇದೆ. ಆ ಇಮೇಜ್ ನೋಡಿದ ತಕ್ಷಣ ನೀವು ಹೇಳ್ತೀರಾ ಪುನೀತ್ ರಾಜ್ಕುಮಾರ್ ಸರ್ ಅಂತ. ಅಂಡ್ ಪುನೀತ್ ರಾಜ್ಕುಮಾರ್ ಇಮೇಜ್ ಏನಿದೆ, ಇದು ಆ ಹೆಸರು ಏನಿದೆ ಅದು ಒಂದು ಪ್ರಾಪರ್ ನೌನ್ ಅಂತ ಹೇಳ್ಬೋದು. ಪ್ಲೇಸ್ ಅಂತ ತಗೊಂಡಾಗ ನಾನು ತಾಜ್ ಮಹಲ್ ಅಂತ ತಗೊಂಡಿದ್ದೀನಿ. ತಾಜ್ ಮಹಲ್ ಪರ್ಟಿಕ್ಯುಲರ್ ಅದು ಪ್ಲೇಸ್ ನೋಡಿದ ತಕ್ಷಣ ನೀವು ಹೇಳ್ತಾ ಇದ್ದೀರಾ ಇಟ್ ಈಸ್ ತಾಜ್ ಮಹಲ್ ಅಂತ. ತಾಜ್ ಮಹಲ್ ಇಸ್ ಅ ಪ್ರಾಪರ್ ನೌನ್. ಸೊ ಅದು ಪ್ಯಾಕೆಟ್ ನೋಡಿದ ತಕ್ಷಣ ಕುಕೀಸ್ ಅನ್ನೋ ಬದಲು ನೀವು ಎಕ್ಸಾಕ್ಟ್ ಅದರ ನೇಮ್ ಹೇಳ್ತಾ ಇದ್ದೀರಾ, ದಟ್ ಇಸ್ ಪಾರ್ಲಿಜಿ ಅಂಡ್ ಇಟ್ ಈಸ್ ವಾಟ್ ಪ್ರಾಪರ್ ನೌನ್. ಸೊ ದಿಸ್ ಇಸ್ ಹೌ ಪ್ರಾಪರ್ ನೌನ್ಸ್ ಆರ್ ಕ್ಲಾಸಿಫೈಡ್. ಈ ರೀತಿ ನೀವು ಪ್ರಾಪರ್ ನೌನ್ ಕ್ಲಾಸಿಫೈ ಮಾಡಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಒನ್, ದಟ್ ಇಸ್ ಕಾಮನ್ ನೌನ್. ರೂಢ ನಾಮಪದ ಅಂತ ಹೇಳ್ತೀವಿ. ಹೇಗೆ? ದ ನೇಮ್ ಗಿವನ್ ಇನ್ ಕಾಮನ್ ಟು ಎವ್ರಿ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಈಸ್ ಕಾಲ್ಡ್ ಕಾಮನ್ ನೌನ್. ನೋಡಿ, ಎಲ್ಲಾ ವ್ಯಕ್ತಿಗಳಿಗೆ ಒಂದು ಕಾಮನ್ ಹೆಸರು ಇರುತ್ತೆ. ಅವನಿಗೂ ಅದೇ ಕರಿತೀರಾ, ಅವನಿಗೂ ಅದೇ ಕರಿತೀರಾ. ಸೊ ಇವರೆಲ್ಲ ಕಾಮನ್ ಅಂತ ಹೆಸರಿಗೆ ನಾವು ಕಾಮನ್ ನೌನ್ ಅಂತ ಕರಿತೀವಿ. ಸೊ ವಿಜಯಪುರ್ ಇರ್ಬೋದು, ಬಾಗಲಕೋಟ್ ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲರಿಗೂ ಕಾಮನ್ ಅಂತೀವಿ. ಡಿಸ್ಟಿಕ್ ಅಂತ ಕರಿತೀವಿ. ದಟ್ ಈಸ್ ವಾಟ್ ಪ್ಲೇಸ್, ಅದು ಕಾಮನ್ ನೌನ್ ಅಂತ ಕರಿತೀವಿ. ಹಾಗೆ ವಸ್ತುಗೂ ಒಂದು ಕಾಮನ್ ಹೆಸರು ಇರುತ್ತೆ, ಅದು ಕಾಮನ್ ನೌನ್. ಎಕ್ಸಾಂಪಲ್ ನೋಡಿ, ಒಂದು ವ್ಯಕ್ತಿ ತಗೊಂಡಾಗ, ಪರ್ಸನ್ ತಗೊಂಡಾಗ ಗರ್ಲ್, ನಾ ಯಾವ ಗರ್ಲ್ ಬಗ್ಗೆ ಮಾತಾಡ್ತೇನೆ ಹೇಳ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲಾ ಗರ್ಲ್ಸ್ಗೆ ಒಂದು ಕಾಮನ್, ಲೈಕ್ ಸಾನ್ವಿ ಇಸ್ ಅ ಗರ್ಲ್, ಅಶ್ವಿನಿ ಇಸ್ ಅ ಗರ್ಲ್. ಸೊ ಇಲ್ಲಿ ಗರ್ಲ್ ಅನ್ನೋದೇನಪ್ಪಾ ಅಂದ್ರೆ ಕಾಮನ್. ಡಾಕ್ಟರ್, ಓಕೆ, ಸರ್ ಡಾಕ್ಟರ್, ಫಾರ್ ಎಕ್ಸಾಂಪಲ್ ಶರಣ್ ಇಸ್ ಡಾಕ್ಟರ್, ನಾಗರಾಜ್ ಇಸ್ ಡಾಕ್ಟರ್, ವರ್ಷಾ ಇಸ್ ಡಾಕ್ಟರ್. ಆ ಸ್ಪೆಸಿಫಿಕ್ ನೇಮ್ ಏನಿದೆ ಪ್ರಾಪರ್ ನೌನ್, ಬಟ್ ಇಲ್ಲಿ ಡಾಕ್ಟರ್ ಎಲ್ಲರೂ ಕಾಮನ್ ಇದೆ, ದಟ್ ಇಸ್ ಕಾಮನ್ ನೌನ್. ಟ್ರೈನರ್ ಇಸ್ ಕಾಮನ್ ನೌನ್. ಹೋಮ್ ಮೇಕರ್ ಕಾಮನ್ ನೌನ್. ಹಾಗೆ ಸ್ಥಳ ಅಂತ ಬಂದಾಗ ಸಿಟಿ ಅನ್ನೋದು ಕಾಮನ್ ನೌನ್, ವಿಲೇಜ್ ಕಾಮನ್ ನೌನ್. ಮಾರ್ಕೆಟ್, ಯಾವ ಮಾರ್ಕೆಟ್ ಹೇಳ್ತಾ ಇಲ್ಲ ನಾನು, ಸ್ಪೆಸಿಫಿಕ್ ಹೇಳ್ತಾ ಇಲ್ಲ, ಜಸ್ಟ್ ಮಾರ್ಕೆಟ್ ಕಾಮನ್ ನೌನ್. ಸ್ಟೇಷನ್, ಯಾವ ಸ್ಟೇಷನ್ ಅಂತ ಹೇಳ್ತಾ ಇಲ್ಲ, ಇಟ್ ಈಸ್ ಕಾಮನ್ ನೌನ್. ಸೊ ರಿವರ್, ವಿಚ್ ರಿವರ್ ಐ ಆಮ್ ನಾಟ್ ಸೇಯಿಂಗ್, ರಿವರ್ ಇಸ್ ವಾಟ್ ಕಾಮನ್ ನೌನ್. ವಸ್ತು ಅಂತ ಬಂದಾಗ ಕುಕಿ, ಸೊ ವಿಚ್ ಕುಕಿ, ಯಾವ ಕುಕಿ ಬಗ್ಗೆ ಮಾತಾಡ್ತಾ ಇಲ್ಲ, ಕಾಮನ್ ಆಗಿ ಹೇಳ್ತಾ ಇದ್ದೀನಿ ಕುಕಿ, ದಟ್ ಈಸ್ ಕಾಮನ್ ನೌನ್. ಕಾರ್, ವಿಚ್ ಕಾರ್, that is common noun. Pen, which pen, pen is what, common noun. Smartphone, which smartphone, smartphone is what, common noun.
ಸೊ ಅದೇ ಎಕ್ಸಾಂಪಲ್ ಈಗ ತರ ಇಮೇಜ್ ತೋರಿಸಿದ್ದೆ, ಅದೇ ಇಮೇಜ್ ನ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಸೇಮ್ 3 ಇಮೇಜಸ್ ಕಾಮನ್ ನನಗೆ ಎಕ್ಸಾಂಪಲ್ಸ್. ವ್ಯಕ್ತಿ, ಪರ್ಸನ್, ಪ್ಲೇಸ್, ಥಿಂಗ್. ಈಗ ಆ ಭಾವಚಿತ್ರ ಇಮೇಜ್ ನೋಡಿದ ತಕ್ಷಣ ನಿಮಗೆ ಏನ್ ಅನಿಸ್ತಾ ಇದೆ? ಕಾಮನ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಏನಂತಾರೆ, ಸೊ ಇಸ್ ಅ ಪ್ರೊಫೆಷನಲ್ ಆಕ್ಟರ್. ಆಕ್ಟರ್ ಅಂತ ಹೇಳ್ತೀರಾ. ಸೊ ಆಕ್ಟರ್ ಅನ್ನೋದು ಪ್ರೊಫೆಷನ್, ದಟ್ ಈಸ್ ಆಕ್ಟರ್ ಏನಾಗುತ್ತೆ ಇಲ್ಲಿ ಕಾಮನ್ ಆಗುತ್ತೆ. ಪುನೀತ್ ರಾಜ್ಕುಮಾರ್ ಸರ್ ಆಕ್ಟರ್ ಇದ್ರು, ದಟ್ ಇಸ್ ಆಕ್ಟರ್ ಏನು ಕಾಮನ್. ಸೊ ತಾಜ್ ಮಹಲ್ ಒಂದು ಮ್ಯಾನ್ಯುಮೆಂಟ್. ದೆನ್ ಪಾರ್ಲೇಜಿ ಬಿಸ್ಕೆಟ್ ಇರೋದು ಕುಕಿ. ಸೊ ಮ್ಯಾನ್ಯುಮೆಂಟ್, ಕುಕಿ, ಆಕ್ಟರ್ ಇವೆಲ್ಲ ಏನಪ್ಪಾ ಅಂದ್ರೆ ಕಾಮನ್. ಎಕ್ಸಾಂಪಲ್ ಫಾರ್ ಪರ್ಸನ್, ಪ್ಲೇಸ್, ಥಿಂಗ್ ಪ್ರಕಾರ. ದಟ್ ಈಸ್ ಆಲ್ ಅಬೌಟ್ ಪ್ರಾಪರ್ ಅಂಡ್ ಕಾಮನ್. ಈಗ ಎರಡು ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಕಾಮನ್ ಎಕ್ಸಾಂಪಲ್ ಫಾರ್ ಪ್ರಾಪರ್ ಅಂಡ್ ಕಾಮನ್. ಇಲ್ಲಿ ನಾನು 3 ಇಮೇಜಸ್ ತೋರಿಸಿದ್ದೀನಿ. ಸೊ ಒಂದು ಪರ್ಸನ್ಗೆ, ಒಂದು ಪ್ಲೇಸ್ಗೆ, ಒಂದು ಥಿಂಗ್ಗೆ. ಈಗ ಅಲ್ಲಿ ನಿಮ್ಗೆ ಪ್ರಾಪರ್ ಅನ್ನೋದು ಇರುತ್ತೆ ಅಂಡ್ ಇದು ಕಾಮನ್ ಅನ್ನೋದು ಇರುತ್ತೆ. ಎಕ್ಸಾಂಪಲ್ ನೋಡಿ. ಸೊ ಡಾಕ್ಟರ್ ಸಾನ್ವಿ ಸ್ಪೆಸಿಫಿಕ್ ನೇಮ್ ಇದೆ, ದಟ್ ಈಸ್ ಪ್ರಾಪರ್. ಗೋಲ್ ಗುಮಸ್ ಸ್ಪೆಸಿಫಿಕ್ ನೇಮ್ ಇದೆ, ಪ್ರಾಪರ್ ನೋನ್. ಡೆಲ್ ಇನ್ಸ್ಪೈರ್ಡ್ i5 3000 ಎಕ್ಸಾಕ್ಟ್ ಮಾಡೆಲ್ ಸಮೇತ ಇದೆ, ದಟ್ ಈಸ್ ಪ್ರಾಪರ್ ನೋನ್. ಡಾಕ್ಟರ್ ಸಾನ್ವಿ, ಗೋಲ್ ಗುಮಸ್ ಅಂಡ್ ಡೆಲ್ ಇನ್ಸ್ಪೈರ್ಡ್ i5 3000 ಮಾಡೆಲ್, ಇದು ಏನಿದೆ ಪ್ರಾಪರ್ ನೋನ್ ಅಂತ ಕರಿತೀರಾ. ಇದು ಕಾಮನ್ ನೋನ್ ಏನಾಗುತ್ತೆ ನೋಡಿ. ಡಾಕ್ಟರ್ is common noun. Monument is common. Laptop is common noun. Got? That is all about proper noun and common noun. ಓಕೆ, ಎರಡು ನಾಮಪದಗಳ ಬಗ್ಗೆ ಗೊತ್ತಾಯ್ತು. ಒಂದು ಪ್ರಾಪರ್ ನೋನ್ ಅಂಡ್ ನೆಕ್ಸ್ಟ್ ಈಸ್ ಕಾಮನ್ ನೋನ್. ಬಟ್ ಇನ್ನೂ 3 ಇದೆ. ನೆಕ್ಸ್ಟ್ ಹೋಗೋಣ ಥರ್ಡ್ ಒನ್. ಮೂರನೇದೇನಿದೆ? ಕಲೆಕ್ಟಿವ್ ನೋನ್, ಸಮುದಾಯ ವಾಚಕ ನಾಮಪದ. ಸೊ ಕಲೆಕ್ಟಿವ್ ನೋನ್ ಅಂದ್ರೆ ಏನು? ದ ನೇಮ್ ಗಿವನ್ ಆಫ್ ಅ ನಂಬರ್ or a collective person or a thing taken together is called collective noun. ನೋಡಿ, ನಾವು ಒಂದು ವ್ಯಕ್ತಿನ ತಗೋತಾ ಇಲ್ಲ, ಒಬ್ಬರ ವ್ಯಕ್ತಿನ ತಗೋತಾ ಇಲ್ಲ, ಒಬ್ಬೊಂದು ವಸ್ತುನ ತಗೋತಾ ಇಲ್ಲ. ಕಲೆಕ್ಷನ್ ಆಫ್ ದಾಟ್. ಅದನ್ನ ಎಷ್ಟು ಜನಗಳ ಗುಂಪಿಗೆ ಒಂದು ಹೆಸರು ಇಟ್ಟಿರ್ತೀವಿ ನಾವು. ಆ ಜನಗಳ ಗುಂಪಿಗೆ, ಪರ್ಸನ್ಗಳ, ವ್ಯಕ್ತಿಗಳ ಗುಂಪಿಗೆ ಒಂದು ಹೆಸರು ಇಟ್ಟಿರ್ತೀವಿ. ಆ ಹೆಸರಿಗೆ ನಾವು ಕಲೆಕ್ಟಿವ್ ನೋನ್ ಅಂತ ಕರಿಬೇಕು. ವಸ್ತುಗಳ ಗುಂಪಿಗೆ ಹೆಸರಿಟ್ಟಿರ್ತೀವಿ, ದ್ಯಾಟ್ ಇಸ್ ಕಲೆಕ್ಟಿವ್ ನೋನ್ ಅಂತ ಕರಿಬೇಕು. ಪ್ರಾಣಿಗಳ ಗುಂಪಿಗೆ ಒಂದು ಹೆಸರಿಟ್ಟಿರ್ತೀವಿ, ಅದಕ್ಕೆ ನಾವು ಕಲೆಕ್ಟಿವ್ ನೋನ್ ಅಂತ ಕರಿಬೇಕು. ಫಾರ್ ಎಕ್ಸಾಂಪಲ್, ಈಗ ನೋಡಿ ಸ್ಟೂಡೆಂಟ್. ಓಕೆ, ಅಂದ್ರೆ ಏನಾಯ್ತು? ಸ್ಟೂಡೆಂಟ್ ಅಂದ್ರೆ ಏನಾಯ್ತು? ಅದು ಕಾಮನ್ ನೋನ್ ಆಯ್ತು. ಅಲ್ಲಿ ಗುಂಪು ಇದೆ ಸ್ಟೂಡೆಂಟ್ಗಳ. ಎ ಫಸ್ಟ್ ಸ್ಟ್ಯಾಂಡರ್ಡ್ ಇದೆ, ಅದು ಕ್ಲಾಸ್ ಇಸ್ ವಾಟ್? ಕಲೆಕ್ಟಿವ್. ಕಮಿಟಿ 11 ಮೆಂಬರ್ಸ್ದು 7 ಮೆಂಬರ್ಸ್ದು ಒಂದು ಕಮಿಟಿ, ಸಮುದಾಯ ಇರುತ್ತೆ. ಕಮಿಟಿಗೆ ಏನಂತ ಕರಿತೀವಿ ನಾವು? ಕಲೆಕ್ಟಿವ್. ಫ್ಯಾಮಿಲಿ, ಗ್ರೂಪ್ ಆಫ್ ಮೆಂಬರ್ಸ್, ಲೈಕ್ ಪೇರೆಂಟ್ಸ್ ಇರ್ತಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರೆ, ಚಿಲ್ಡ್ರನ್, ಗ್ರ್ಯಾಂಡ್ ಚಿಲ್ಡ್ರನ್. ಸೊ ಅದೊಂದು ಗುಂಪಿಗೆ ನಾವು ಫ್ಯಾಮಿಲಿ ಅಂತ ಕರಿತೀವಿ. ಫ್ಯಾಮಿಲಿ ಇಸ್ ವಾಟ್? ಕಲೆಕ್ಟಿವ್. ಸ್ಟಾಫ್, ಕೆಲಸ ಮಾಡ್ತಿರ್ತಾರೆ, ಡಿಫ್ರೆಂಟ್ ಮೆಂಬರ್ಸ್ ಇರ್ತಾರೆ, ಬೇರೆ ಬೇರೆ ಡೆಸಿಗ್ನೇಷನ್ ಹೊಂದಂತ ಮೆಂಬರ್ಸ್ ಇರ್ತಾರೆ. ಸೊ ಡಿಫ್ರೆಂಟ್ ಡೆಸಿಗ್ನೇಷನ್ ಎಲ್ಲರೂ ಆ ಕಂಪ್ನಿಗೆ ವರ್ಕ್ ಮಾಡ್ತಾರೆ. ಸ್ಟಾಫ್, ಗ್ರೂಪ್ ಆಫ್ ದ ಎಂಪ್ಲಾಯ್, ಸ್ಟಾಫ್ ಈಸ್ ಕಾಲ್ಡ್ ಆಸ್ ಅ ಕಲೆಕ್ಟಿವ್. ಕ್ರೌಡ್, ಗ್ರೂಪ್ ಆಫ್ ಪೀಪಲ್, ಕ್ರೌಡ್, ಇದಕ್ಕೆ ನಾವು ಕಲೆಕ್ಟಿವ್ ಅಂತ ಕರಿತೀವಿ. ಅಗೇನ್ ಅನಿಮಲ್ಸ್ ಅಂತ ಬಂದಾಗ ಫ್ಲಾಕ್ ಅಂತ ಕರಿತೀವಿ, ಹರ್ಡ್ ಅಂತ ಕರಿತೀವಿ. ಗ್ರೂಪ್ ಆಫ್ ಅನಿಮಲ್ಸ್, ಓಕೆ, ಕ್ಯಾಟಲ್ಸ್, ಓಕೆ, ಹರ್ಡ್ ಅಂತ ಹೇಳ್ಬೋದು, ದಟ್ ಈಸ್ ಅನಿಮಲ್ಸ್. ಅದು ಆ ಫ್ಲಾಕ್, ಹರ್ಡ್ಗೆ ನಾವು ಏನ್ಬೇಕು? ಕಲೆಕ್ಟಿವ್ ಅಂತ ಕರಿಬೇಕು. The bunch of chocolates, collection of wrappers, pack of boxes, then pack, bunch, collection, ಇವೆಲ್ಲ ಏನಪ್ಪಾ ಅಂದ್ರೆ ಕಲೆಕ್ಟಿವ್ ನೋನ್ಸ್, ಗುಂಪಿಗೆ ಇಟ್ಟಂತ ಹೆಸರುಗಳು. ಎಕ್ಸಾಂಪಲ್ ನೋಡಿ, ನಾನು 3 ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಅಲ್ಲಿ 3 ಇಮೇಜಸ್ ಇದೆ ಅಂಡ್ ಒಂದೇ ಇಮೇಜ್ ನೋಡಿದ ತಕ್ಷಣ ಹೇಳ್ತೀರಾ ನೀವು ಏನು? ಫ್ಯಾಮಿಲಿ ಅಂತ ಹೇಳ್ತೀರಾ. ನೆಕ್ಸ್ಟ್ ಹರ್ಡ್ ಆಫ್ ಕೌಸ್ ಅಂತ ಹೇಳ್ತೀರಾ, ಬಂಚ್ ಆಫ್ ಗ್ರೇಪ್ಸ್ ಅಂತ ಹೇಳ್ತೀರಾ. ಫ್ಯಾಮಿಲಿ ಅನ್ನೋದೇನು? Group of consisting 2 parents, their children living together as a unit is called as family. Then family is what here? Collective noun. Herd, of course, a large group of animals, especially hoofed and mammals and karitivi, that live together or are kept together as a livestock. Then herd of cows. Herd of cows ge collective noun. The bunch of grapes ge collective noun karibeko. ಕಲೆಕ್ಟಿವ್ ಅಂದ್ರೆ ಇಷ್ಟೇ, ಒಂದು ಗುಂಪಿಗೆ ನೀವೇನು ಹೆಸರಿಟ್ಟಿರ್ತೀರಾ ಆ ಹೆಸರಿಗೆ ನಾವು ಕಲೆಕ್ಟಿವ್ ಅಂತ ಕರಿತೀವಿ. ಈಗ ಜೂರಿ, ಎಷ್ಟು ಜನ ಇದ್ದಾರೆ ಜಡ್ಜ್ಗಳು, ಅದೆಲ್ಲ ಸೇರ್ಬಿಟ್ಟು ಒಂದು ಜೂರಿ, ಅದು ಒಂದು ಟೀಮ್ ಇದೆ. ದಟ್ ಇಸ್ ಈಗ ಇಂಡಿಯನ್ ಕ್ರಿಕೆಟ್ ಟೀಮ್, ಅದು ಕಲೆಕ್ಟಿವ್. ಮೆಟೀರಿಯಲ್ ನೋನ್, ವಸ್ತು ನಾಮಪದ. ನೋಡಿ, ವಾಟ್ ಈಸ್ ಮೆಟೀರಿಯಲ್ ನೋನ್? The name of the substance or material the which things are made is called material noun. ಒಂದು ಯಾವುದೇ ವಸ್ತುನ ಮಾಡ್ಬೇಕಾದ್ರೆ ಅದಕ್ಕೆ ಏನು ಸಬ್ಸ್ಟೆನ್ಸಸ್ ನ ಯೂಸ್ ಮಾಡಿರ್ತಾರೆ. ಈಗ ಒಂದು ಚೇರ್ ಮಾಡ್ಬೇಕಂದ್ರೆ ಏನ್ ಯೂಸ್ ಮಾಡಿರ್ತಾರೆ, ಒಂದು ಟೇಬಲ್ ಮಾಡ್ಬೇಕಾದ್ರೆ ಏನ್ ಯೂಸ್ ಮಾಡಿರ್ತಾರೆ, ಒಂದು ಶರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡಿರ್ತಾರೆ, ಜೀನ್ಸ್ ಮಾಡ್ಬೇಕಾದ್ರೆ ಏನ್ ಯೂಸ್ ಮಾಡಿರ್ತಾರೆ. ಆ ಎಲ್ಲ ಮೆಟೀರಿಯಲ್ಸ್ಗೆ ನಾವು ಏನಂತ ಕರಿಬೇಕು? ಮೆಟೀರಿಯಲ್ ನೋನ್ ಅಂತ ಕರಿಬೇಕು.
ಫಾರ್ ಎಕ್ಸಾಂಪಲ್ ನೋಡಿ, ವುಡ್, ಸಿಲ್ವರ್, ಗೋಲ್ಡ್, ಮಿಲ್ಕ್, ವೀಟ್, ಪೆಟ್ರೋಲ್, ಡೈಮಂಡ್, ದೀಸ್ ಆರ್ ಆಲ್ ಮೆಟೀರಿಯಲ್. ಹೇಗೆ ಎಕ್ಸಾಂಪಲ್ ಸಮೇತ ಇಮೇಜ್ ಸಮೇತ ತೋರಿಸ್ತೀನಿ ನೋಡಿ. ನನ್ನ ಹತ್ರ 2 ಇಮೇಜಸ್ ಇದೆ ಅಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 2 ಇಮೇಜ್ ಇದೆ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2 ಇಮೇಜ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಇಮೇಜಸ್ ನ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಯೂಸ್ ಮಾಡಿ ರೈಟ್ ಹ್ಯಾಂಡ್ ಇಮೇಜಸ್ ನ ಮಾಡಿದ್ದು. ಈಗ ಫಸ್ಟ್ ಲೆಫ್ಟ್ ಹ್ಯಾಂಡ್ ಇಮೇಜಸ್ ಏನಿದೆ, ವುಡ್ ಮತ್ತೆ ಗೋಲ್ಡ್ ಇದೆ. ವುಡ್ ಮತ್ತೆ ಗೋಲ್ಡ್ ಇದೆ. ಆ ವುಡ್ ನ ಬಳಕೆ ಮಾಡ್ಬಿಟ್ಟು ಏನ್ ಮಾಡಿದ್ದಾರೆ, ಚೇರ್ ನ ಮಾಡಿದ್ದಾರೆ. ಗೋಲ್ಡ್ ನ ಬಳಕೆ ಮಾಡ್ಬಿಟ್ಟು ಏನ್ ಮಾಡಿದ್ದಾರೆ, ನೆಕ್ಲೆಸ್ ನ ಮಾಡಿದ್ದಾರೆ. ಸೊ ಇಲ್ಲಿ ನೆಕ್ಲೆಸ್ ಮತ್ತೆ ವುಡನ್ ಚೇರ್ ಏನಾಗುತ್ತೆ, ಒಂದು ಕಾಮನ್ ಆಗುತ್ತೆ. ಅದಕ್ಕೆ ಸ್ಪೆಸಿಫಿಕ್ ನೇಮ್ ಕೊಟ್ರೆ ಪ್ರಾಪರ್ ಆಗುತ್ತೆ. ಈಗ ನಾನು ಎಕ್ಸಾಂಪಲ್ ಏನ್ ತಗೊಳ್ತೀನಿ, ಅದು ಕಾಮನ್ ಅಂತ ತಿಳ್ಕೊಂಡ. ಈ ವುಡ್ ಮತ್ತೆ ಗೋಲ್ಡ್ ಏನಾಗುತ್ತೆ, ಮೆಟೀರಿಯಲ್ ಲೋನ್ ಆಗುತ್ತೆ. ವುಡ್ ಇಸ್ ಅ ಮೆಟೀರಿಯಲ್ ಲೋನ್. ಬೈ ಯೂಸಿಂಗ್ ದಿಸ್ ವುಡ್ ವಿ ಮೇಡ್ ದಿಸ್ ಚೇರ್. ಈಗ ಪ್ಲಾಸ್ಟಿಕ್ ಚೇರ್ ಇದ್ರೆ ಪ್ಲಾಸ್ಟಿಕ್ ಏನಾಗುತ್ತೆ, ಮೆಟೀರಿಯಲ್ ಲೋನ್ ಆಗುತ್ತೆ. ರೈಟ್. ಸೊ ಆ ಪರ್ಟಿಕ್ಯುಲರ್ ರೆಡಿ ಒಂದು ಆಬ್ಜೆಕ್ಟ್ ನ ರೆಡಿ ಮಾಡೋಕೆ ಏನ್ ಸಬ್ಸ್ಟೆನ್ಸ್ ನ ಯೂಸ್ ಮಾಡಿದ್ದಾರೆ ಅಂಡ್ ದೋಸ್ ಸಬ್ಸ್ಟೆನ್ಸ್ ಆರ್ ಕಾಲ್ಡ್ ಆಸ್ ಮೆಟೀರಿಯಲ್ ಲೋನ್. ನೆನಪಿಟ್ಕೊಳ್ಳಿ, ಇಲ್ಲಿ ವುಡನ್ ಚೇರ್ ಅಲ್ಲಿ ಚೇರ್ ಅನ್ನೋದು ಒಂದು ಕಾಮನ್ ಲೋನ್ ಆದ್ರೆ ವುಡ್ ಏನಾಗುತ್ತೆ, ಮೆಟೀರಿಯಲ್ ಲೋನ್ ಆಗುತ್ತೆ. ರೈಟ್. ದಟ್ ಈಸ್ ಆಲ್ ಅಬೌಟ್ ಮೆಟೀರಿಯಲ್ ಅಂಡ್ ಕಾಮನ್. ದ ಲಾಸ್ಟ್ ಅಬ್ಸ್ಟ್ರಾಕ್ಟ್ ಲೋನ್, ಭಾವನಾಮ ನಾಮಪದ. ಸೊ ಅಬ್ಸ್ಟ್ರಾಕ್ಟ್ ಅಂದ್ರೆ ಏನು, ಲೆಟ್ ಮಿ ಟೆಲ್ ಯು. The name of feelings, action, quality, state are called as abstract. Means we cannot touch these things. Feelings na touch madak barangilla, action na touch madak barangilla, quality we cannot touch, and state we cannot touch. That is what abstract no. Na short alli ನೆನಪಿಟ್ಟುಕೊಳ್ಳೋಕೆ ಇಲ್ಲೊಂದು ಬರೆದಿನ FAQs ಅಂತ ಬರೆದಿನಿ. You need to remember this. FAQs ಅಂದ್ರೆ feelings, action, quality, state. ಇವೆಲ್ಲ ಏನಪ್ಪ ಅಂತ ಅಬ್ಸ್ಟ್ರಾಕ್ಟ್. ಎಕ್ಸಾಂಪಲ್ ನೋಡಿ, ಫೀಲಿಂಗ್ಸ್ ಅಲ್ಲಿ ಕೊಟ್ಟಿನ ಆಂಗ್ಸಿಟಿ, ಪ್ಲೆಸರ್, ಫಿಯರ್, ಭಯ, ಇವೆಲ್ಲ ಏನಪ್ಪಾ ಅಂದ್ರೆ ಅಬ್ಸ್ಟ್ರಾಕ್ಟ್. ಕ್ವಾಲಿಟಿ ಒಳಗೆ ಗುಡ್ನೆಸ್, ಕರೇಜ್, ಧೈರ್ಯ, ಪೇಷನ್ಸ್, ಹಾನೆಸ್ಟಿ, ಇವೆಲ್ಲ ಏನಪ್ಪಾ ಅಂದ್ರೆ ಕ್ವಾಲಿಟಿಗೆ ಸಂಬಂಧಪಡುವಂತ ಹೆಸರುಗಳು. ದಟ್ ಇಸ್ ಅಬ್ಸ್ಟ್ರಾಕ್ಟ್. ಆಕ್ಷನ್ ಅಂತ ಬಂದಾಗ ಲಾಫ್ಟರ್, ಥೆಫ್ಟ್, ಜಡ್ಜ್ಮೆಂಟ್, ಟ್ರೀಟ್ಮೆಂಟ್, ದೀಸ್ ಆರ್ ಅಬ್ಸ್ಟ್ರಾಕ್ಟ್. ಸ್ಟೇಟ್ ಅಂತ ಬಂದಾಗ ಚೈಲ್ಡ್ಹುಡ್, ಯೂತ್, ಫ್ರೀಡಮ್, ಮಿಸರಿ ಆರ್ ದಿ ಅಬ್ಸ್ಟ್ರಾಕ್ಟ್. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಇಮೇಜಸ್ ನೀವು ನೋಡಬಹುದು. ಇಲ್ಲಿ ಫೀಲಿಂಗ್ಸ್ ಗೆ ಒಂದು ಎಕ್ಸಾಂಪಲ್ ಕೊಟ್ಟಿನಿ. ಆ ಇಮೇಜ್ ನೋಡಿದ ತಕ್ಷಣ ಫಿಯರ್ ಅಂತ ಫೀಲಿಂಗ್ ತೋರಿಸ್ತಾ ಇದೆ. ಅಂಡ್ ದಿಸ್ ಈಸ್ ವಾಟ್ ಅಬ್ಸ್ಟ್ರಾಕ್ಟ್ ನೋನ್. ಕ್ವಾಲಿಟಿ, ಪೇಷನ್ಸ್, ಟೈಮ್ ಅಲ್ಲಿ ವೇಟ್ ಮಾಡ್ತಾ ಇದೆ, ಟೈಮ್ ಮೂವ್ ಆಗ್ತಾ ಇದೆ, ಪೇಷನ್ಸ್. ಪೇಷನ್ಸ್ ಇಸ್ ವಾಟ್ ಅಬ್ಸ್ಟ್ರಾಕ್ಟ್ ನೋನ್. ಚೈಲ್ಡ್ಹುಡ್, ದ ಸ್ಟೇಟ್, ದ ಚೈಲ್ಡ್ಹುಡ್ ಸ್ಟೇಟ್ ಇದೆ, ಇಟ್ ಈಸ್ ಆಲ್ಸೋ ಅಬ್ಸ್ಟ್ರಾಕ್ಟ್ ನೋನ್. So this completes the complete concept related to noun and the kinds of noun. Next ವಿಡಿಯೋದಲ್ಲಿ noun ಬಗ್ಗೆ ಸಂಬಂಧಪಡುವಂತ ಹೊಸ ವಿಡಿಯೋ ತಗೊಂಡ್ಬರ್ತೀನಿ. ಅಂಡ್ ಇಲ್ಲಿಗೆ ವಿಡಿಯೋಸ್ ಕ್ಲೋಸ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಮಿಸ್. ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋನ ಲೈಕ್ ಮಾಡಿ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಫ್ರೆಂಡ್ಸ್ಗೆ ಶೇರ್ ಮಾಡಿ.